ಎಲ್ರಿಗೂ ನಮಸ್ಕಾರ. ಮಕ್ಕಳು ಸುಮ್ಮನೆ ಇರೋಲ್ಲ, ಒಂದೇ ಒಂದು ನಿಮಿಷ ಸ್ವಲ್ಪ ಲೇಟಾಗಿ ಹೋಗಿದ್ದಕ್ಕೆ ಕರ್ಕೊಂಡು ಬರೋದಕ್ಕೆ ನೋಡಿ ನಮ್ಮ ಆರ್ಯನ್ ಕೈಗೆ ಏಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಒಂಚೂರು ಹಾಗೇನೆ ಒಂದು ಬ್ಯಾಂಡೇಜ್ ಹಾಕಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಇಬ್ಬರೂ ಬಂದಿದ್ದಾರೆ. ಯಾರು? ನಿಮ್ಮ ಕಾಲೇಜ್ ಅಂತ ಪಾಸ. ಕೈಗೆ ಆ ಥರ ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದ ಸಣ್ಣದ್ರಲ್ಲೇ ಏನಾದರೂ ಒಂದು ಮಾಡ್ಕೊಂಡು ಬಿಡ್ತಾರೆ. ಆಫೀಸಿಗೆ ಬಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ನಾನು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು, ಅಂದರೆ ಧರ್ಮಸ್ಥಳ ಹೋಗಬೇಕಾಗಿತ್ತು. ಹಾಗೆ ಹೊರಟೆ. ಇವತ್ತು ಡ್ರೈವಿಂಗ್ ನಂದಿಲ್ಲ. ನನಗೆ ಒಂಥರ ಏನೋ ಯಾವುದ್ರಲ್ಲೂ ಆಸಕ್ತಿನೇ ಇಲ್ಲ. ಆದ್ರೂ ಹಿಂದ್ಗಡೆ ಸೀಟಲ್ಲಿ ಕೂತಿದ್ನಲ್ಲ, ಮಲೆನಾಡು ಗೊತ್ತಲ್ಲ, ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ನನಗೊಂಥರ ಖುಷಿ ಆಗುತ್ತೆ. ಕಿಟಕಿಯಿಂದ ಹೊರಗಡೆ ಮಳೆ ಬರ್ತಾ ಇದ್ದಾಗ ಅದನ್ನು ನೋಡೋದಕ್ಕೆ ನನಗಂತೂ ತುಂಬ ಖುಷಿ ಆಗುತ್ತೆ. ಅದನ್ನು ನೋಡ್ಕೊಂಡು ಹಾಗೆ ಅಲ್ಲೇ ಗುಂಡಿಯಾದ ಹತ್ರ ಚೌಡೇಶ್ವರಿ ಟೆಂಪಲ್ ಇದೆಯಲ್ವ, ಅಲ್ಲಿಗೆ ಪ್ರತಿ ಸರಿನೂ ಗಾಡೀಲಿ ಹೋಗೋರೆಲ್ಲರೂ ಹೋಗಿ ಒಂದು ವಿಸಿಟ್ ಕೊಟ್ಟು ಬರಲೇಬೇಕು. ತಾಯಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗೋ ಪ್ರಯಾಣ ಸುಖಕರವಾಗಿರಲಿ ಅಂತ ಹೇಳಿ ಬೇಡ್ಕೊಂಡು ಬರೋದು ಅಲ್ಲೊಂಥರ ಪ್ರತೀತಿನೇ ಅದು. ಸುತ್ತ ನೀರು ನೋಡಿ ಎಷ್ಟು ತುಂಬಿದೆ ಗೊತ್ತಾ. ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಹೊಳೆ ಇದೆ, ನೀರು ತುಂಬ ತುಂಬಿದೆ. ಹಾಗೆ ಗಾಡಿ ನಿಲ್ಲಿಸಿದ್ವಿ. ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಗಾಡಿ ನಿಲ್ಲಿಸ್ಕೊಂಡು ಕೋತಿಗಳಿಗೆಲ್ಲ ಬಾಳೆಹಣ್ಣು ಕೊಡ್ತಾಯಿದ್ವಿ. ಪ್ರಸಾದ ಆಯಿತು ದೇವಸ್ಥಾನದ್ದು. ಅಮ್ಮ ಏನು ಹೇಳ್ತಾರೆ ಕೇಳಿ. ಗಣಪತಿನ ನಾವು ಯಾಕೆ ನೀರಿಗೆ ಬಿಡಬೇಕು ಅಂತ ಅಮ್ಮ ಹೇಳಿದ್ರು. ಕೇಳಿ ನಾನು ಫಸ್ಟ್ ಟೈಮು ನನಗೆ ಇದು ಗೊತ್ತಾಗಿದ್ದು ಸತ್ಯ. ನೀವು ಒಂದ್ಸರಿ ಕೇಳ್ಕೊಳ್ಳಿ. ಬಿದ್ದರೆ ಮರದಿಂದ ಕೆಳಗೆ ಬಿದ್ದರೆ ಅವು ಯಾಕೆ ಬೀಳ್ತವೆ? ಅಲ್ಲ, ಹಿಡ್ಕೊಂತವಲ್ಲ, ಹಿಡ್ಕತವೆ. ಆವಾಗಲೂ ಹೋಗ್ತಾ ಇಲ್ಲೇ ಗುಂಡಿ ಹತ್ರ ನಿಲ್ಸಿದ್ ಹೋಯ್ತಾ ಬರ್ತಾ ಗುಂಡಿ ಹತ್ರ ನಿಲ್ಲಿಸ್ಕೊಂಡು ಓಡಾಡತ್ತೆ. ಆಂಜನೇಯ ಇವು ಕೋತಿ ಸಾಯೋದು ಗೊತ್ತಾಗ್ಬಿಡುತ್ತಂತೆ 8 ದಿವಸ ಮೊದಲೇ. ಹೆಂಗೆ ಗೊತ್ತಾಗುತ್ತಂತೆ ದೇವ್ರ ನಿರ್ಮಾಣ ಅದೇನು. ಹೌದಾ? ಆಕಸ್ಮಿಕವಾಗಿ ಸಾಯ್ತೀವಲ್ಲ, ಅದು ಬೇರೆ ವಿಷಯ. ಹಂಗೆ ಸಾಯ್ತಾರಲ್ಲ, ಆವಾಗ ಗೊತ್ತಾಗ್ಬಿಡುತ್ತಂತೆ 8 ದಿವಸ ಮೊದಲೇ ಗೊತ್ತಾಗುತ್ತಂತೆ. ಗೊತ್ತಾದ್ಮೇಲೆ ಊಟ ಎಲ್ಲ ಬಿಟ್ಟು ಸತ್ತೋಗ್ಬಿಡ್ತಾವಂತೆ. ಆಮೇಲೆ ನೋಡಿ, ಈಗ ಸಣ್ಣ ರಕ್ಕೆ ಮೇಲೆ ಕೂತವೆ, ಮಿಸ್ ಆಗಿ ಬಿದ್ರೆ ಅವು ಇನ್ನು ಮತ್ತೆ ಬದುಕಲ್ವಂತೆ. ಹೌದಾ? ಅದೇನೋ ದೇವ್ರ ನಿರ್ಮಾಣ. ರಾಮಾಯಣ. ಗಣಪತಿ ಯಾಕೆ ನೀರಿಗೆ ಬಿಡೋದಂತ ಗೊತ್ತಾ? ಗಣಪತಿ ಎಷ್ಟೋ ದಿವಸ ಮಹಾಭಾರತ ಬರೋದ್ನಂತೆ.